ಮಾತಿನಮಲ್ಲಿ ಅನುಶ್ರೀ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮನಮೆಚ್ಚಿದ ಹುಡುಗನ ಜೊತೆ ಅನು 7 ಹೆಜ್ಜೆ ಹಾಕಿ ನವ ಜೀವನದ ನಿರೂಪಣೆ ಮುಂದಾಗಿದ್ದಾರೆ. ನಗುಮೊಗದ ಚಿಲುವೆ ಮೈಕ್ ಹಿಡಿದು ಸ್ಟೇಜ್ ಮೇಲೆ ಬಂದ್ರೆ ಸಾಕು, ಮಾತಿನಿಂದಲೇ ಮನರಂಜನೆಯ ರಸದೌತಣ ಬಡಿಸೋ ಅಪ್ಪಟ ಕನ್ನಡದ ಹುಡುಗಿ. ಅರಳು ಹುರಿದಂತೆ ಮಾತನಾಡೋ ಈಕೆಯ ಮಾತಿನ ಬರಿಗೆ ಹೋಲಿಕೆಯೇ ಇಲ್ಲ. ಮಾತಿನ ಮಲ್ಲಿ ಕೊಡ್ಲಾದ ಕುವರಿ ಅನುಶ್ರೀ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮನದರಸ ರೋಷನ್ ಕೈ ಹಿಡಿದು ಬಾಳ ಬಂಧನಕ್ಕೆ ಬಳಕಾಗಿದ್ದಾರೆ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಮಾತಿನ ಮಲ್ಲಿ ಅನುಶ್ರೀ. ಸಿಂಪಲ್ ಮದುವೆಯಲ್ಲಿ ಮಿಂಚಿದ ಚಂದನವನದ ಸ್ಟಾರ್ಸ್. ತನ್ನ ನಿರೂಪಣೆ ಮಾತಿನ ಶೈಲಿಯಿಂದಲೇ ಕರ್ನಾಟಕದ ಮನೆ ಮಗಳಾಗಿರುವ ಅನುಶ್ರೀ ಕೊಡಗು ಮೂಲದ ರೋಷನ್ ಜೊತೆ ಸಪ್ತಪದಿ ತುಳಿದಿದ್ದಾರೆ. 5 ವರ್ಷದ ಪರಿಚಯಕ್ಕೆ ಪ್ರೀತಿಯ ಭಾಷ್ಯ ಬರೆದು ಮದುವೆಯ ಮುದ್ರೆ ಒತ್ತಿದ್ದಾರೆ. ಬೆಂಗಳೂರು ಹೊರವಲಯದ ಕಗ್ಗಲೀಪುರದಲ್ಲಿರುವ ರೆಸಾರ್ಟ್ನಲ್ಲಿ ಸಂಭ್ರಮದ ಮದುವೆ ನಡೆದಿದೆ. ಕುಟುಂಬಸ್ಥರು ಸ್ನೇಹಿತರಷ್ಟೇ ಮದುವೆಯಲ್ಲಿ ಭಾಗಿಯಾಗಿದ್ರು. ಸ್ನೇಹ, ಪ್ರೀತಿ, ಮದುವೆ, ನವ ಜೋಡಿ ಹೇಳಿದ್ದೇನು? ಇಷ್ಟು ದಿನ ಮದುವೆ ವಿಷಯ ಸೀಕ್ರೆಟ್ ಆಗಿಟ್ಟಿದ್ದ ಅನುಶ್ರೀ ಕೊನೆಗೂ ಗುಟ್ಟು ರಟ್ಟು ಮಾಡಿದ್ದಾರೆ. ನಮ್ದು ಸಿಂಪಲ್ ಲವ್ ಸ್ಟೋರಿ ಅಂತ ಅಭಿಮಾನಿಗಳಿಗೆ ಲವ್ ಕಹಾನಿ ಹೇಳಿದ್ದಾರೆ. ಆಕ್ಚುಲಿ ಯಾರು ಹೇಳಿದ್ರು ನಂಬಲ್ಲ, ಅದಕ್ಕೆ ನಾವ್ ಯಾರು ಹೇಳ್ತಾ ಇಲ್ಲ. ಇಟ್ಸ್ ಸಿಂಪಲ್ ಲವ್ ಸ್ಟೋರಿ. ನಾವಿಬ್ರು ಫ್ರೆಂಡ್ಸ್ ಆದ್ವಿ, ಕಾಫಿ ಕುಡಿದ್ವಿ, ನಂಗೆ ಅವ್ರು ಇಷ್ಟ ಆದ್ರು, ಅವ್ರಿಗೆ ನಾನು ಇಷ್ಟ ಆದೆ, ಲವ್ ಆಯ್ತು, ಮದುವೆ ಆಗಿ ನಿಮ್ಮದೇ ಕೂತಿದ್ವಿ. ಅನುಶ್ರೀ ಮದುವೆಯಲ್ಲಿ ಚಂದನವನದ ತಾರಿಯರು ಭಾಗವಹಿಸಿ ಶುಭ ಕೋರಿದ್ರು. ಶಿವಣ್ಣ, ಪ್ರೇಮ್, ತರುಣ್ ದಂಪತಿ, ವಿಜಯ್ ರಾಘವೇಂದ್ರ, ರಾಜ್ ಪಿ ಶೆಟ್ಟಿ, ನಟಿಯರಾದ ತಾರಾ, ಚೈತ್ರ, ಪ್ರೇಮ ಸೇರಿದಂತೆ ಹಲವರು ಭಾಗಿಯಾಗಿ ಆಶೀರ್ವಾದಿಸಿದ್ರು. ಖುಷಿ ಆಯ್ತು ಆಕ್ಚುಲಿ, ಯಾಕಂದ್ರೆ ಬಹಳ ಕಷ್ಟಪಟ್ಟು ಮೇಲ್ ಬಂದಿರೋದು. ಇವತ್ತು ಅವ್ರ ಲೈಫ್ ಸೆಟ್ಲ್ ಆಗ್ತಿದೆ. ಬಹಳ ನಾನು ನೋಡಿರೋ ಪ್ರಕಾರ ಅನುಶ್ರೀನ ಅವ್ರ ಬೆಳವಣಿಗೆ ತುಂಬಾನೇ ಅದ್ಭುತವಾದ ಬೆಳವಣಿಗೆ. ಇನ್ನು ಗೆಳತಿ ಮದುವೆಗೆ ಬಂದ ಚೈತ್ರ ಅನುಶ್ರೀ ಮದುವೆ ಬಗ್ಗೆ ಸಂಭ್ರಮ ವ್ಯಕ್ತಪಡಿಸಿದ್ರು. ಅಲ್ಲದೆ ನಿಮ್ ಮದುವೆ ಯಾವಾಗ ಅನ್ನೋ ಪ್ರಶ್ನೆಗೆ ನಾಚಿ ನೀರಾದ್ರು. ಬೋತ್ ಆರ್ ಸೋ ಇನ್ ಲವ್ ಅಂತ ಗೊತ್ತಾಗುತ್ತೆ. ಸೊ ಖುಷಿ ಆಗುತ್ತೆ, ನೋಡಕ್ಕೆ ಖುಷಿ ಆಗುತ್ತೆ. ಮದುವೆ ಅಂತ ಒಂದಿಷ್ಟು ಕನಸುಗಳಿರುತ್ತೆ, ಅವ್ರದೇ ಆಗಿರ್ತಕ್ಕಂಥ ಥಾಟ್ಸ್ ಇರುತ್ತೆ. ನಿಮ್ಗೆ ಯಾವ ತರ ಶೇರ್ ಮಾಡಿದ್ದು ಅಥವಾ ಅವರ ಲವ್ ಬಗ್ಗೆ, ಪರಿಚಯದ ಬಗ್ಗೆ ಯಾವ ತರ ಮಾತಾಡಿದ್ ನೆನಪಾಗುತ್ತೆ? ಹೌದು, ಅಂದ್ರೆ ಮೊದಲು ಐ ಥಿಂಕ್ ಅವರು ಪ್ರಾಬಬ್ಲಿ ಡೇಟ್, ಅದು ಗೊತ್ತಿಲ್ಲ ಹೇಳ್ಬೋದಿಲ್ಲ, ಬಟ್ ಅವ್ರು ಡೇಟ್ ಮಾಡೋ ಟೈಮಲ್ಲಿ ಹೇಳಿದ್ದುಂಟು ಹೀಗೆ ಒಂದು ಹುಡುಗ ಇದ್ದಾರೆ ಅಂತೆಲ್ಲ. ಸೊ ಐ ವಾಸ್ ಸೋ ಎಕ್ಸೈಟೆಡ್ ಅವಾಗ್ಲೇನೆ. ಇದು ಏನೋ ಅವ್ರ ಕೊನೆಗೆ ಅವ್ರ ಜರ್ನಿ ಟ್ರಾವೆಲ್ ಮಾಡಿ ಈಗ ಮದುವೆ ಆಗಿರೋದು ಇನ್ನೂ ತುಂಬಾ ಖುಷಿ. ಇನ್ನು ಎಷ್ಟು ಚಿಕ್ಕ ಹುಡುಗಿ, ನಾನು ಸಿನಿಮಾಗಳು ಮಾಡ್ಬೇಕು, ಆಮೇಲೆ ಮಾಡ್ತೀನಿ. ಅನುಶ್ರೀ ಅವರೆಲ್ಲ ಸಾಧನೆ ಮಾಡ್ಬಿಟ್ಟು ಮದುವೆ ಆಗ್ತಾರೆ, ನಾನು ಆತರ ಏನೋ ಒಂದು ಮಾಡ್ಬೇಕು. ಕೊನೆಗೂ ಮದುವೆ ಯಾವಾಗ ಅನ್ನೋ ಕರುನಾಡಿನ ಜನರ ಪ್ರಶ್ನೆಗೆ ಅನುಶ್ರೀ ಉತ್ತರ ಕೊಟ್ಟಿದ್ದಾರೆ. ಒಂಟಿ ಬದುಕಿಗೆ ಗುಡ್ ಬೈ ಹೇಳಿ ಜಂಟಿ ಬದುಕಿನ ನಿರೂಪಣೆಗೆ ಮುಂದಾಗಿದ್ದಾರೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಾ ಬದುಕು ಬಂಗಾರವಾಗಿರ್ಲಿ ಅಂತ ಹಾರೈಸೋಣ. ಬ್ಯೂರೋ ರಿಪೋರ್ಟ್, TV9.